ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ದೇವರು ಈ ವಿಡಿಯೋ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ತಮ್ಮೆಲ್ಲರಿಗೂ ಈ ಒಂದು ಸಂದೇಶಕ್ಕೆ ಆಹ್ವಾನಿಸುತ್ತೇನೆ. ಸ್ವಾಗತವನ್ನು ಕೋರುತ್ತಾ ನಾನು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂಥ ಯೇಸುವೆ, ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧಾತ್ಮನೇ ಸ್ತೋತ್ರ, ಯೇಸುವೆ ಸ್ತೋತ್ರ, ತಂದೆಯಾದ ದೇವರೇ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ, ನೀನು ನನ್ನೊಟ್ಟಿಗೆ ಇದ್ದು ನಮ್ಮೊಟ್ಟಿಗೆ ಇದ್ದು ಕರ್ತನೆ, ನಾವು ವಾಕ್ಯ ಹೇಳುವಾಗ ಕೇಳುವಾಗ ನಾವು ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕೆ ಮತ್ತು ಹೇಳುವುದಕ್ಕೆ ನೀನು ವಿಶೇಷವಾಗಿ ಸಹಾಯ ಮಾಡಿ ನಡೆಸು. ಪರಿಶುದ್ಧಾತ್ಮನ ನಡೆಸುವಿಕೆ ನಮಗೆ ಅನುಗ್ರಹಿಸು ಕರ್ತನೆ. ದೇವರೇ, ವಿಶೇಷವಾಗಿ ಕರ್ತನೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವಾ, ನಾವು ನಿನ್ನನ್ನು ಸ್ತುತಿಸಿ ಆರಾಧಿಸಿ ನಿನ್ನ ವಾಕ್ಯಗಳನ್ನು ಕೇಳುತ್ತಾ ಹೇಳುತ್ತಾ ವಾಕ್ಯಗಳನ್ನು ಓದುತ್ತಾ ಪ್ರಾರ್ಥನೆ ಮಾಡುತ್ತಾ ಅದರಲ್ಲಿ ನಿರತರಾಗಿರುವುದಕ್ಕೋಸ್ಕರ ದೇವ ನಾವು ಬಂದಿದ್ದೇವೆ. ಆದ್ದರಿಂದ ದೇವರೇ, ವಿಡಿಯೋ ಕೇಳಿಸಿಕೊಳ್ಳುವಂಥ ಪ್ರತಿ ಒಂದೊಂದು ಆತ್ಮವನ್ನು ಆಶೀರ್ವದಿಸಬೇಕಾಗಿ ಬದಲಾವಣೆಯ ಜೀವಿತವನ್ನು ಅನುಗ್ರಹಿಸಬೇಕಾಗಿ ಯೇಸು ಕ್ರಿಸ್ತನ ಜೀವನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ಯೇಸುವೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರಲಿಕ್ಕಿರುವಂಥ ವಾಕ್ಯದ ಭಾಗವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9-11 ವಚನಗಳು. ಇದರಲ್ಲಿ ಇವತ್ತಿನ ಈ ಸಂದೇಶದ ತಲೆ ಬರಹ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಳ್ಳಲಿ ಎನ್ನುವಂಥದ್ದು. ಎಕ್ಸಾಮಿನ್ ಹಿಮ್ಸೆಲ್ಫ್, ಜಡ್ಜ್ ಅವರ್ ಸೆಲ್ಫ್ಸ್. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು, ನಮ್ಮನ್ನು ನಾವು ನ್ಯಾಯ ತೀರಿಸಿಕೊಳ್ಳಬೇಕು ಎನ್ನುವಂಥ ವಿಷಯವನ್ನು ಈ ದಿನದಲ್ಲಿ ನಾನು ತೆಗೆದುಕೊಂಡಿದ್ದೇನೆ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಳ್ಳಬೇಕಾದರೆ ನಾವು ಅದನ್ನು ಹೇಗೆ ಪರೀಕ್ಷಿಸಿಕೊಳ್ಬೇಕು, ಯಾಕೆ ಪರೀಕ್ಷಿಸಿಕೊಳ್ಬೇಕು ಎನ್ನುವಂಥದ್ದನ್ನು ನಾವು ನೋಡುವಾಗ, ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡರೆ, ವಿಚಾರಿಸಿಕೊಂಡರೆ ನಮಗೆ ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಅವಶ್ಯಕತೆ ಇಲ್ಲ ಎನ್ನುವಂಥದ್ದು. ನಮ್ಮ ಮನಸ್ಸು ಹೇಗಿದೆ, ನಾನು ಪಾಪಿಯಾಗಿದ್ದೀನ, ನಾನು ನಿರಪರಾಧಿಯಾಗಿದ್ದೀನ, ನಾನು ಶುದ್ಧೀಕರಿಸಲ್ಪಟ್ಟಿದ್ದೀನ, ನಾನು ದೇವರಲ್ಲಿದ್ದೀನ, ದೇವರು ನನ್ನಲ್ಲಿದ್ದಾನ, ನಾನು ಲೋಕದಲ್ಲಿದ್ದೀನ, ಲೋಕದ ಆಸೆಗಳಲ್ಲಿದ್ದೀನ, ಲೋಕದ ಪಾಪಗಳಲ್ಲಿದ್ದೀನ, ಶಾಪಗಳಲ್ಲಿದ್ದೀನ, ಅಪರಾಧಗಳಲ್ಲಿದ್ದೀನ. ನನ್ನನ್ನು ನಾನು ಪರೀಕ್ಷಿಸಿಕೊಳ್ಬೇಕು. ನಾನು ಪರೀಕ್ಷಿಸಿಕೊಳ್ಳುವಂಥ ಜಡ್ಜ್ ಮತ್ತಾರೂ ಇಲ್ಲ. ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳುವಷ್ಟು ನಮಗೆ ಬೇರೆ ಯಾರೂ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ಎಷ್ಟೊಂದು ಸಂತೋಷವಾಗ್ತದೆ. ಒಂದು ವೇಳೆ ನನ್ನಲ್ಲಿ ಅಪರಾಧಗಳು, ಪಾಪಗಳು, ಶಾಪಗಳು, ದೋಷಗಳು ನನ್ನಲ್ಲಿರುವಾಗ ನಾನು ಅದನ್ನು ಪರೀಕ್ಷಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಹೋಗಿ ಅವುಗಳಿಗೋಸ್ಕರ ನಾನು ಪಶ್ಚಾತ್ತಾಪ ಪಡುವಾಗ ಅವು ಕ್ಷಮಿಸಲ್ಪಡುತ್ತವೆ ಎನ್ನುವಂಥದ್ದು. ಆಗ ನಾನು ಯಾವ ನ್ಯಾಯ ವಿಚಾರಣೆಗೆ ಒಳಗಾಗುವುದಕ್ಕೆ ಸಾಧ್ಯವಿಲ್ಲ. ಯಾವ ನ್ಯಾಯ ವಿಚಾರಣೆಯು ನನಗೆ ನ್ಯಾಯವನ್ನು ಮಾಡುವುದಿಲ್ಲ. ಯಾಕಂದರೆ ನಾನು ಮೊದಲೇ ನನ್ನನ್ನು ನಾನು ಪರೀಕ್ಷಿಸಿಕೊಂಡಿರುತ್ತೇನೆ, ನನ್ನನ್ನು ನಾನು ಎಕ್ಸಾಮಿನ್ ಮಾಡಿಕೊಂಡಿರುತ್ತೇನೆ, ನನ್ನನ್ನು ನಾನು ಜಡ್ಜ್ ಮಾಡಿಕೊಂಡು ದೇವರ ಹತ್ತಿರ ಹೋಗಿ ನಾನು ಪಾಪ ಕ್ಷಮಾಪಣೆ ಮಾಡಿಕೊಂಡಿರುತ್ತೇನೆ ಎನ್ನುವಂಥದ್ದು ದೇವರ ವಾಕ್ಯ ಈ ದಿನ ತಿಳಿಸುವಂಥದ್ದಾಗಿದೆ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ವಚನ 31ರಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ನಿಜವಾದ ಮಾತಾಗಿದೆ. ಬೇರೆ ಯಾರು ನಮ್ಮ ಅಂತರಿಂದ್ರಿಯದಲ್ಲಿರಲಿ ನಡೆಯುವಂಥದ್ದನ್ನು ಯಾರೂ ನೋಡೋದಕ್ಕೆ ಸಾಧ್ಯವಿಲ್ಲ. ಅದು ದೇವರೊಬ್ಬಾತನಿಗೆ ಮಾತ್ರ ಟ್ರಾನ್ಸ್ಪರೆಂಟ್ ಆಗಿದೆ, ಕಾಣಿಸುವಂಥದ್ದಾಗಿದೆ, ತಿಳಿಯುವಂಥದ್ದಾಗಿದೆ. ಆದರೆ ಬೇರೆ ಈ ಲೋಕದ ಜನರಿಗೆ ಅದು ತಿಳಿಯುವಂಥದ್ದಿಲ್ಲ, ಕಾಣುವಂಥದ್ದಿಲ್ಲ. ಆದ್ದರಿಂದ ನಮ್ಮನ್ನು ನಾವು ವಿಚಾರಿಸಿಕೊಳ್ಬೇಕು, ಯಾವ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಎನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಅದೇ 2ನೇ ಕೊರಿಂಥದವರಿಗೆ
ಬರೆದ ಪತ್ರಿಕೆ 13ನೇ ಅಧ್ಯಾಯ ವಚನ 5ರಲ್ಲಿ ಈ ರೀತಿಯಾಗಿ ಹೇಳ್ತದೆ. 2 Corinthians chapter 13 verse 5. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎನ್ನುವಂಥದ್ದನ್ನು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ನೀವೇ ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದನ್ನು ನಿಮ್ಮನ್ನು ನೀವು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಯೇಸು ಸ್ವಾಮಿ ನನ್ನಲ್ಲಿದ್ದಾನಾ? ನಾನು ಕ್ರಿಸ್ತನಲ್ಲಿದ್ದೀನಾ? ಕ್ರಿಸ್ತನು ನನ್ನಲ್ಲಿದ್ದಾನಾ? ಇದ್ದಾನೋ ಇಲ್ಲೋ ಎಲ್ಲರಿಗೂ ಡೌಟು. ಯೇಸು ಸ್ವಾಮಿ ನನ್ನಲ್ಲಿದ್ದಾನೆ ಎಂದು ದೃಢವಾಗಿ ಹೇಳುವಂಥ ಮನಸ್ಸು ನನ್ನಲ್ಲಿರಬೇಕು. ಕ್ರಿಸ್ತನು ನಿನ್ನಲ್ಲಿ ಇದ್ದಾನೋ ಇಲ್ಲವೋ ಎನ್ನುವಂಥದ್ದನ್ನು ಪ್ರತಿ ಮನುಷ್ಯನು ಪರೀಕ್ಷಿಸಿಕೊಳ್ಳಲಿ ಎನ್ನುವಾಗ, ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಯೇಸು ಸ್ವಾಮಿ ನನ್ನಲ್ಲಿದ್ದಾನಾ ಎನ್ನುವಂಥದ್ದು ನನಗೊಂದು ಪ್ರಶ್ನೆ ಬರಬೇಕು. ಮತ್ತು ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ. ಕ್ರಿಸ್ತನ ಸಾರೂಪ್ಯ ಅಂತ ಹೇಳ್ತದೆ. ಕ್ರಿಸ್ತನ ಸಾರೂಪ್ಯ ಅಂದರೆ ಕ್ರಿಸ್ತನ ಸ್ವರೂಪ ಅಥವಾ ಕ್ರಿಸ್ತನ ಸ್ವಭಾವ ಅಥವಾ ಕ್ರಿಸ್ತನ ಗುಣಗಳು ಎನ್ನುವಂಥದ್ದು ನಮಗಿಲ್ಲಿ ತೋರಿ ಬರುವಂಥದ್ದಾಗಿದೆ. ಈ ಕ್ರಿಸ್ತನ ಸ್ವಭಾವಗಳು, ಕ್ರಿಸ್ತನ ಸ್ವರೂಪ, ಕ್ರಿಸ್ತನ ಗುಣಗಳು ನನ್ನಲ್ಲಿ ಇವೆಯಾ ಎನ್ನುವಂಥದ್ದನ್ನು ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳಬೇಕು. ಇಲ್ಲ ಅಂದರೆ ಸೈತಾನನ ಗುಣಗಳು, ಈ ಲೋಕದ ಸ್ವಭಾವವು, ಈ ಲೋಕದ ಸಿಟ್ಟು, ಈ ಲೋಕದ ಜಗಳ, ಈ ಲೋಕದ ಮಾತುಗಳು, ಈ ಲೋಕದ ಹೊಲಸು ಗುಣಗಳು, ಈ ಲೋಕದ ಕಳ್ಳತನ, ಈ ಲೋಕದ ಮೋಸ, ಈ ಲೋಕದ ವಂಚನೆಗಳು ನನ್ನಲ್ಲಿವೆಯಾ? ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ನನ್ನಲ್ಲಿದೆಯಾ? ಇದನ್ನು ನಾನು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಅಥವಾ ಯೇಸು ಕ್ರಿಸ್ತನ ಗುಣಗಳು, ಯೇಸು ಕ್ರಿಸ್ತನ ಸ್ವಭಾವ, ಯೇಸು ಕ್ರಿಸ್ತನ ಮನಸ್ಸು ನನ್ನಲ್ಲಿದೆಯಾ? ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ಆದ್ದರಿಂದ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9, 10, 11 ಈ ರೀತಿಯಾಗಿ ಹೇಳ್ತದೆ. ರೋಮನ್ಸ್ ಚಾಪ್ಟರ್ 8 ವರ್ಸಸ್ 8, 9, 10 and 11. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮನು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನೂ ಸಹ ಬದುಕಿಸುವನು ಎನ್ನುವಂಥದ್ದು. ನೋಡ್ರಿ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಇಲ್ಲಿ ಮೊದಲು ದೇವರ ಆತ್ಮನು ನನ್ನಲ್ಲಿರಬೇಕು. ಯೇಸು ಕ್ರಿಸ್ತನ ಆತ್ಮನು ನನ್ನಲ್ಲಿರಬೇಕು. ಯೇಸು ಕ್ರಿಸ್ತನ ಗುಣ ಸ್ವಭಾವಗಳು ನನ್ನಲ್ಲಿರಬೇಕು. ನಾನು ದೇವರಾತ್ಮನು ನನ್ನಲ್ಲಿ ವಾಸವಾಗಿರಬೇಕು. ಮತ್ತು ನಾನು ಈ ಶರೀರ ಭಾವಾಧೀನಕ್ಕೆ ಅಧೀನರಾಗಿರಬಾರದು. ಶರೀರ ಭಾವದ ಅಂದರೆ ನಮ್ಮ ಶರೀರವು ಏನನ್ನು ಆಸೆ ಪಡುತ್ತದೋ ಅದಕ್ಕೆ ನಾವು ಒಳಗಾಗಬಾರದು. ಮತ್ತು ದೇವರಾತ್ಮನಿಗೆ ಅಧೀನರಾಗಿರಬೇಕು. ಶರೀರ ಏನು ಹೇಳ್ತದ, ನನ್ನ ಮನಸ್ಸು ಏನು ಹೇಳ್ತದ, ಅದಕ್ಕೆ ನಾನು ಒಳಗಾಗಬಾರದು. ನನ್ನ ಆತ್ಮ ಏನು ಹೇಳ್ತದೆ ಅದಕ್ಕೆ ನಾನು ಒಳಗಾಗಬೇಕು. ಯಾಕಂದರೆ ನನ್ನ ಆತ್ಮದಲ್ಲಿ ದೇವರ ಆತ್ಮನು ನೆಲೆಗೊಂಡಿದ್ದಾನೆ. ನನ್ನ ಆತ್ಮದಲ್ಲಿ ದೇವರ ಆತ್ಮನು ನೆಲೆಗೊಂಡಿರುವುದರಿಂದ ನಾನು ಏನಾಗಿರಬೇಕು, ಆ ದೇವರ ಆತ್ಮನಿಗೆ ಅಧೀನಳಾಗಿರಬೇಕು, ದೇವರ ಆತ್ಮನಿಗೆ ದಾಸಳಾಗಿರಬೇಕು, ದೇವರ ಆತ್ಮನಿಗೆ ಗುಲಾಮಳಾಗಿರಬೇಕು, ದೇವರ ಮಾತನ್ನು ಕೇಳುವವಳಾಗಿರಬೇಕು. ಮತ್ತು ಆ ಆತ್ಮನು ನನ್ನಲ್ಲಿ ಆರಿ ಹೋಗಿದ್ದಾನ, ಬತ್ತಿ ಹೋಗಿದ್ದಾನ, ನಂದಿ ಹೋಗಿದ್ದಾನ, ನೊಂದುಕೊಳ್ತಾ ಇದ್ದಾನ ಎನ್ನುವಂಥದ್ದು ಕೂಡ ನಾನು ಯೋಚನೆ ಮಾಡಬೇಕು. ಆ ಆತ್ಮನು ನನ್ನಲ್ಲಿ
ಹೊತ್ತಿ ಉರಿಯುವವನಾಗಿರಬೇಕು. ದೇವರ ಆತ್ಮನು ನನ್ನಲ್ಲಿ ಹೊತ್ತಿ ಉರಿಯುವವನಾಗಿರಬೇಕು. ದೇವರ ಆತ್ಮನು ನನ್ನಲ್ಲಿ ಜೀವವುಳ್ಳವನಾಗಿರಬೇಕು. ದೇವರ ಆತ್ಮನು ಯಾವಾಗಲೂ ಬಲವುಳ್ಳವನಾಗಿರಬೇಕು, ಬಲ ಕೊಡುವವನಾಗಿರಬೇಕು. ಆ ಆತ್ಮನು ನನ್ನಲ್ಲಿದ್ದಾನೋ ಎನ್ನುವಂಥದ್ದನ್ನು ನಾನು ಪರೀಕ್ಷಿಸ್ಕೊಳ್ಬೇಕು. ಅಥವಾ ಆ ಆತ್ಮನು, ಯೇಸು ಕ್ರಿಸ್ತನ ಆತ್ಮನು, ದೇವರ ಆತ್ಮನು ನನ್ನಲ್ಲಿ ಜೀವಂತವಾಗಿದ್ದಾನ ಅಥವಾ ಸತ್ತಿದ್ದಾನ ಎನ್ನುವಂಥದ್ದು ನಾವು ಪರೀಕ್ಷಿಸ್ಕೊಳ್ಬೇಕು. ಯಾವತ್ತು ನಾವು ಆ ರೀತಿ ಆಗಿರಬಾರದು. ದೇವರ ಆತ್ಮನು ನನ್ನೊಳಗಿರುವಾಗ ದೇವರ ಆತ್ಮನು ಹೊತ್ತಿ ಉರಿಯುವವನಾಗಿರಬೇಕು. ದೇವರ ಆತ್ಮನಿಗೆ ಅಧೀನರಾಗಿರಬೇಕು. ಶರೀರದ ಭಾವಾಧೀನಕ್ಕೆ ನಾವು ಅಧೀನರಾಗಿರಬಾರ್ದು ಎನ್ನುವಂಥದ್ದು ದೇವರ ವಾಕ್ಯ ತಿಳಿಸ್ತದೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದಾಗಿದೆ. ಇಲ್ಲಿ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ನಾವು ಪರೀಕ್ಷಿಸಿಕೊಂಡಾಗ ನಾನು ಕ್ರಿಸ್ತನವಳ, ನಾನು ಯೇಸುಸ್ವಾಮಿ ಮಗಳ, ನಾನು ಯೇಸುಸ್ವಾಮಿ ಮಗಳ ಅಲ್ಲ ಎನ್ನುವಂಥದ್ದು ನಾನು ಪರೀಕ್ಷಿಸಿಕೊಳ್ಳುವಾಗ ದೇವರ ಆತ್ಮನು ನನ್ನಲ್ಲಿದ್ದಾನ, ಕಾರ್ಯ ಮಾಡ್ತಾ ಇದ್ದಾನ, ಜೀವಂತವಾಗಿದ್ದಾನ, ಹೊತ್ತಿ ಉರಿತಾ ಇದ್ದಾನ ಎನ್ನುವಂಥದ್ದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಎನ್ನುವಂಥದ್ದು. ಆವಾಗ ಅದೆಲ್ಲ ದೇವರ ಸ್ವಭಾವಗಳು, ದೇವರ ಗುಣಗಳು, ದೇವರ ಮನಸ್ಸು ನನ್ನಲ್ಲಿರುವಾಗ ನನ್ನಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ ಎನ್ನುವಂಥ ಅರ್ಥವನ್ನು ಕೊಡುವಂಥದ್ದಾಗಿದೆ. ಆದ್ದರಿಂದ ದೇವರು ಹೇಗಿದ್ದರು, ಯೇಸುಸ್ವಾಮಿ ಹೇಗಿದ್ದರು? ಆತನು ಪ್ರೀತಿ ಸ್ವರೂಪನಾಗಿದ್ದರು, ಆತ್ಮಸ್ವರೂಪನು, ಆತನು ಪಾಪರಹಿತನು, ಪರಿಶುದ್ಧನು, ನೀತಿವಂತನು, ಸತ್ಯವಂತನು. ಈ ಲೋಕದಲ್ಲಿರುವಾಗ ಜನರು ಆತನ ಗುಣ ಸ್ವಭಾವಗಳನ್ನು ನೋಡಿದರು, ಆದರೆ ಇಷ್ಟಪಡಲಿಲ್ಲ. ಅಂಥ ಸ್ವಭಾವಗಳು ನನ್ನಲ್ಲಿವೆಯಾ ಎನ್ನುವಂಥದ್ದು ಪರೀಕ್ಷಿಸಿಕೊಳ್ಬೇಕು. ಅಂಥ ಸ್ವಭಾವಗಳು ನನ್ನಲ್ಲಿರುವಾಗ ನನ್ನಲ್ಲಿ ಕ್ರಿಸ್ತನು ಇದ್ದಾನೆ, ಆತನು ನನ್ನಲ್ಲಿದ್ದಾನೆ, ನಾನು ಕ್ರಿಸ್ತನವಳು ಎನ್ನುವಂಥದ್ದು ನಾವಿಲ್ಲಿ ಎತ್ತಿ ಹೇಳಬೇಕಾಗಿದೆ, ಗರ್ವದಿಂದ ಹೇಳಬೇಕಾಗಿದೆ. ಮತ್ತು 10ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ನಮ್ಮ ದೇಹ ಪಾಪದ ದೆಸೆಯಿಂದ ಇದು ಸತ್ತದ್ದಾಗಿದ್ದರೂ ಕೂಡ ಇದು ನಾಶವಾಗಿ ಹೋಗುವಂಥದ್ದು, ಮಣ್ಣಿಗೆ ಮಣ್ಣು ಸೇರುವಂಥ, ಮಣ್ಣಿಗೆ ಹೋಗುವಂಥದ್ದಾಗಿದೆ. ಆದರೆ ಆತ್ಮ ನೀತಿಯ ದೆಸೆಯಿಂದ ಜೀವವುಳ್ಳದ್ದಾಗಿದೆ, ಸತ್ತದ್ದಾಗಿಲ್ಲ. ನನ್ನಲ್ಲಿರುವಂಥ ಆತ್ಮನು, ನನ್ನ ಆತ್ಮವು ಯಾವುದು ಸತ್ತದ್ದಾಗಿಲ್ಲ. ನನ್ನಲ್ಲಿರುವಂಥ ಆತ್ಮನು ಜೀವವುಳ್ಳ ಆತ್ಮನಾಗಿದ್ದಾನೆ. ನನ್ನ ಆತ್ಮವು ಜೀವ ಸ್ವರೂಪವಾಗಿದೆ. ನನ್ನ ಆತ್ಮವು ಸತ್ತದ್ದಾಗಿಲ್ಲ. ನಾನು ಪರೀಕ್ಷಿಸಿಕೊಳ್ಳುವಾಗ ಯೇಸುಸ್ವಾಮಿ ನನ್ನಲ್ಲಿರುವಾಗ, ಪರಿಶುದ್ಧಾತ್ಮನು ನನ್ನಲ್ಲಿರುವಾಗ, ಪರಿಶುದ್ಧಾತ್ಮನಿಗೆ ಅಧೀನರಾಗಿರುವಾಗ ನನ್ನ ಆತ್ಮವು ಜೀವ ಸ್ವರೂಪವಾಗಿದೆ, ಜೀವದ ಸ್ವರೂಪ ಹೊಂದಿರುವಂಥದ್ದಾಗಿದೆ ಎನ್ನುವಂಥದ್ದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಅದೇ 11ನೇ ವಚನದಲ್ಲಿ, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಯೇಸು ಕ್ರಿಸ್ತನ ಆತ್ಮನು ನನ್ನಲ್ಲಿದ್ದುಕೊಂಡು, ಯೇಸು ಕ್ರಿಸ್ತನು ನನ್ನಲ್ಲಿರುವಾಗ ನಾನು ಒಂದು ದಿವಸ ಮೃತ್ಯುಂಜಯಳಾಗಿ ಎದ್ದೇಳುತ್ತೇನೆ ಮತ್ತು ನಾನು ಒಂದು ದಿವಸ ಯೇಸು ಸ್ವಾಮಿ ಜೊತೆಗೆ ಪರಲೋಕಕ್ಕೇರಿ ಹೋಗ್ತೇನೆ ಎನ್ನುವಂಥ ವಾಕ್ಯ ಈ ದಿನ ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಎಷ್ಟು ಜನರಿಗೆ ನೀನು ಕ್ರಿಸ್ತನವಳ, ನೀನು ಕ್ರಿಸ್ತನವನ, ನೀನು ಪರಲೋಕಕ್ಕೆ ಹೋಗ್ತೀಯಾ, ನೀನು ರಹಸ್ಯ ಬರೋಣದಲ್ಲಿ ಯೇಸು ಸ್ವಾಮಿ ಬಂದಾಗ ಎತ್ತಲ್ಪಡ್ತೀಯಾ, ಈ ಪ್ರಶ್ನೆಗಳು ಕೇಳಿದಾಗ ಏನು ಹೇಳಬೇಕು ಅನ್ನುವಂಥದ್ದು ಉತ್ತರ ಸಿಗಲ್ಲ. ನೀನು ಕ್ರಿಸ್ತನಲ್ಲಿದ್ದೀಯೋ ಇಲ್ಲವೋ, ನೀನು ಕ್ರಿಸ್ತನಲ್ಲಿದ್ದೀಯಾ ಎನ್ನುವಂಥದ್ದು ಕೂಡ ಅದಕ್ಕೆ ಉತ್ತರ ಸಿಗುವುದಿಲ್ಲ. ಆದ್ದರಿಂದ ಈ ದಿನ ಸ್ಪಷ್ಟವಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ, ನಾನು ಕ್ರಿಸ್ತನಲ್ಲಿ ಇದ್ದೇನೋ ಇಲ್ಲವೋ ಎನ್ನುವಂಥದ್ದನ್ನು ನಾನು ಪರೀಕ್ಷಿಸಿ ನನ್ನನ್ನು ನಾನು ತಿಳಿದುಕೊಳ್ಳುವಾಗ ನಾನು ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ ಎನ್ನುವಂಥ ದೇವರ ವಾಕ್ಯವನ್ನು ಹೇಳುತ್ತಾ, ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾನು ಕ್ರಿಸ್ತನಲ್ಲಿದ್ದೇನೆ ಎನ್ನುವಂತೆ ಗರ್ವದಿಂದ, ಸಂತೋಷದಿಂದ ಹೇಳಬೇಕಾಗಿದೆ. ಯಾಕೆಂದರೆ ಯೇಸು ಸ್ವಾಮಿ ನನ್ನಲ್ಲಿ ವಾಸ ಮಾಡುವುದಕ್ಕೋಸ್ಕರನೇ ಈ ಪರಲೋಕದಿಂದ ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾನೆ. ಆತನು ಈ ಲೋಕವನ್ನು ಬಿಟ್ಟು ಹೋಗುವಾಗ ಪರಿಶುದ್ಧಾತ್ಮನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ. ಆ ಪರಿಶುದ್ಧಾತ್ಮನು ನನ್ನಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ. ಆ ಪರಿಶುದ್ಧಾತ್ಮನನ್ನು ನಂದಿಸದೆ, ಆ ಪರಿಶುದ್ಧಾತ್ಮನನ್ನು ನೋಯಿಸದೆ, ಆ ಪರಿಶುದ್ಧಾತ್ಮನು ನನ್ನಲ್ಲಿ ಹೊತ್ತಿ ಉರಿಯುವ ಹಾಗೆ ನಾವು ಯಾವಾಗಲೂ
ಆತನಲ್ಲಿ ನೆಲೆಗೊಂಡಿರಬೇಕು ಮತ್ತು ಆತನಿಗೆ ಅಧೀನರಾಗಿರಬೇಕು ಎಂದು ದೇವರ ವಾಕ್ಯ ಹೇಳುತ್ತಾ ಈ ವಾಕ್ಯವನ್ನು ಮುಗಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.